ಇಲ್ಲಿಂದ ಮತ್ತೆ ಬೇರೆ ಮನೆ ಕಡೆ ಹೋದ್ವಿ. ಅಲ್ಲಿಂದ ಬೇರೆ ಮನೆ ನೋಡಿಕೊಂಡು ಬರೋ ಹೊತ್ತಿನಲ್ಲಿ ನಮಗೆ ಇದು ಅಮ್ಯುನಿಟೀಸ್ ಇರೋದಂಥದ್ದು ಇಷ್ಟ ಆಗ್ತಾ ಬಂತು. ಈ ಥರ ಪ್ಲೇ ಏರಿಯಾ ಇರೋದಾಗಲಿ, ಮಕ್ಕಳು ಆಡೋಕ್ಕೆ ಈ ಥರ ಗ್ರೀನರಿ, ಫ್ಲವರ್ಸು, ಒಂದು ವಿಂಡೋ ಓಪನ್ ಮಾಡಿದ್ರೆ ಕಾಣಿಸೋಂಥದ್ದು. ಅಲ್ಲಿ ನೋಡಿ ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ. ಅದ್ರ ಮೇಲ್ಗಡೆ ಬಂದಿದ್ವಿ. ಇಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡಿಕೊಂಡು ಮೇಲ್ಗಡೆ ಅವ್ರಿಗೆ ಸ್ಕೇಟಿಂಗ್ ಇದೆ, ಸ್ಕೇಟಿಂಗ್ ತೊಗೊಂಡು ಬರ್ಬೋದು, ಕಾರ್ ತೊಗೊಂಡು ಬರ್ಬೋದು. ಆ್ಯಂಡ್ ದೆನ್ ಈ ಕಡೆ ನೋಡಿ ಲಿಫ್ಟ್ ಇದೆ. ನಮಗೆ ಅಪಾರ್ಟ್ಮೆಂಟ್ ಯಾವ್ದು ಇಷ್ಟ ಆಗಿತ್ತು ಅದು ಇದು. ಈ ಕಡೆ ಸ್ಟೆಪ್ಸ್ ಕೊಟ್ಟಿದ್ದಾರೆ. ದೆನ್ ಇವರು ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಇದು ಲಿಫ್ಟ್ ಬಂದ್ಬಿಡ್ತು. ಇನ್ನೊಂದು ಇದು ಈ ಕಡೆ ವಾಶ್ರೂಮ್ ಕೊಟ್ಟಿದ್ದಾರೆ. ಅಂದರೆ ಮೇಲ್ಗಡೆ ಹೋದರೆ ಪರ್ಸ್ನಲಿ ಒಂದು ಬೇರೆಯವ್ರಿಗೆಲ್ಲ ವಾಶ್ರೂಮ್ ಇರಬೇಕು ಅಂತ ವಾಶ್ರೂಮ್ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ. ಮತ್ತು ಅಲ್ಲಿಂದ ಬೇರೆ ಮನೆ ಕಡೆ ಹೋದ್ವಿ. ಇದು ಯಾವುದೋ ಒಂದು ಏರಿಯಾ ಬಂದ್ಬಿಟ್ಟಿತ್ತು. ನಾವು ಆ್ಯಕ್ಚುಲಿ ಇದು ನೋ ಬ್ರೋಕರ್ ಆ್ಯಪಲ್ಲಿ ನಾವು ತೊಗೊಂಡಿರೋದು. ಅದರಿಂದ ಮೆಂಬರ್ಶಿಪ್ ಹಾಕಿಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಸಿಕ್ಕಾಪಟ್ಟೆ ಮನೆ ಆಗಿರೋದು ಬೆಂಗಳೂರಲ್ಲಿ. ಅಲ್ಲಿಂದ ಹೀಗೆ ಬಂದ್ವಿ. ಈ ಕಡೆ ಒಂದು ಮನೆ ಸಿಕ್ತು ನಮಗೆ. ಇದು ಒಂದು ಹೊಸದಾಗಿರೋ ಇರ್ತಕ್ಕಂಥದ್ದು ಅಪಾರ್ಟ್ಮೆಂಟು. ಆ್ಯಂಡ್ ಇಲ್ಲೇ ಹೀಗೆ ಸ್ಟ್ರೈಟಾಗಿ ಮಕ್ಕಳೆಲ್ಲ ಕ್ರಿಕೆಟೆಲ್ಲ ಆಡ್ಕೊಂಡು ಕೂತಿದ್ರು. ಹೀಗೆ ಸ್ಟ್ರೈಟಾಗಿ ಬರಬೇಕಾಗಿತ್ತು. ಸ್ಟ್ರೈಟಾಗಿ ಹೋದ ಬಳಿಕ ಇನ್ನು ಮುಂದೆ ಒಂದು ಮನೆ ಬರುತ್ತೆ. ಈಗ ಅವರು ಒಂದು ಲೊಕೇಶನ್ ಕೊಟ್ಟಿದ್ರು. ಆ ಲೊಕೇಶನ್ಗೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇತ್ತು. ಮನೆ ಬಂದುಬಿಟ್ಟು ಅವರು ನಮ್ಮ ಯಜಮಾನರು ಫೋನಲ್ಲಿ ಮಾತಾಡ್ತಾಯಿದ್ರು. ಇಲ್ಲಿದೆ ಅಲ್ಲಿದೆ, ಇಲ್ಲಿದೆ ಅಲ್ಲಿದೆ ಅಂತ ಅವರು ಓನರ್ ತುಂಬ ಇದು ಮಾಡ್ತಾಯಿದ್ರು. ಅಲ್ಲಿ ರೀಚ್ ಆಗಿಬಿಟ್ವಿ. ಲೊಕೇಶನ್ ಗ್ರೌಂಡ್ ಫ್ಲೋರ್ದಿತ್ತು. ಅಲ್ಲಿ ಇದು ಮನೆ BHK. ಯುಟಿಲಿಟಿ ಎಲ್ಲ ಚೆನ್ನಾಗಿತ್ತು. ಕಿಚನ್ದೆಲ್ಲ ಮಕ್ಕಳು ತುಂಬ ಕಾಕ್ರೋಚ್ ಇತ್ತು ಈ ಕಡೆ ಅಂತೂ. ಇದು ಬಂದುಬಿಟ್ಟು ವಾಶ್ರೂಮು, ಈ ಕಡೆ ಇದು ಬೆಡ್ರೂಮು. ಅದೆಲ್ಲ ನೋಡಿಕೊಂಡು ನಮ್ಗೆ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ದೆನ್ ಮತ್ತೊಂದು ಅಪಾರ್ಟ್ಮೆಂಟ್ ಹೇಳಿದ್ದಲ್ಲ ಅಪಾರ್ಟ್ಮೆಂಟ್ ಬಂದ್ವಿ. ಅಲ್ಲಿ ಕೂಡ ಇಷ್ಟ ಆಗಿರಲಿಲ್ಲ. ದೆನ್ ಇದು ಇನ್ನೊಂದು ಅಪಾರ್ಟ್ಮೆಂಟು ಅಲ್ಲಿ ಬಂದ್ವಿ. ಅಲ್ಲಿ ಕೇಳ್ತಾ ಇದ್ವಿ ರೆಂಟ್ ಏನಾದರೂ ಇದೆಯಾ ಅಂತ. ಇಲ್ಲ ಅಂತ ಹೇಳಿದ್ರು. ಇದೆ ಬಟ್ ಇವಾಗಿಲ್ಲ ಅಂತ ಹೇಳಿದ್ರು ಅವರು. ದೆನ್ ಅಲ್ಲಿಂದ ನಾವು ಹಿಂಗೆ ಒಳಗಡೆ ಹೋಗ್ತಾ ಇದ್ದಿದ್ವಿ. ಹೊರಗೆ ಹೋಗ್ತಾ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತಂದು ಬಂದಿದ್ದೆ. ಇಲ್ಲಿ ನನ್ನ ಮಗಳು ಆ್ಯಕ್ಚುಲಿ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಬಂದಾಗ ಇಲ್ಲಿ ಅಮ್ಯುನಿಟೀಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಇದೆಲ್ಲ ತುಂಬ ಈ ಥರ ದೊಡ್ಡವರು ಸ್ಟ್ರಾಂಗ್ ಇರೋದಿರುತ್ತಲ್ಲ ಆ ಥರ ಕೊಟ್ಟಿದ್ರು. ಆ್ಯಂಡ್ ದೆನ್ ಇನ್ನೊಂದು ಮನೆಗೆ ಬಂದ್ವಿ ನೈಟ್ 8:30ಗೆ ಹಾಗೆ. ಇದು ಯಾವ್ದು ಮನೆ ಅಂತ ಅಂದರೆ ನಾವು ನೈಟ್ 8:30ಗೆ ಏನು ಹೋಗಿದ್ವಿ ಅಲ್ಲ ಅದು ಮನೆ ಇದು. ಈ ರೂಮ್ಸ್ ಎಲ್ಲ ಈ ಥರ ಇದ್ದಿದ್ವು. ಇದು ಮುಂದೆ ವಿಡಿಯೋದಲ್ಲಿ ಮುಂದೆ ಬರುತ್ತೆ. ನಾವು ನೈಟ್ 8:30 ಹಂಗೆ ಹೊರಗಡೆ ಹೋಗ್ತೀವಲ್ಲ ಅದು ಕಾರಿಂದ ಹೊರಗಡೆ ಹೋಗೋದು. ಇದು ತುಂಬ ಸ್ಪೇಷಿಯಸ್ ಆಗಿತ್ತು. ಎಲ್ಲ ಚೆನ್ನಾಗೂ ಕೂಡ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನೀವು ನೋಡಿ, ನೀವು ಹೇಳಿ ಇಷ್ಟರಲ್ಲಿ ನಿಮಗೆ ಇಷ್ಟು ಮನೆಯಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ತಿಳಿಸ್ಕೊಡಿ ಒಂದು ಸರಿ. ಥ್ಯಾಂಕ್ ಯು. ಬಾಯ್.